ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 38 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಇದು ಕಲ್ಯಾಣದುರ್ಗಕ್ಕೆ, ಅಂದರೆ ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವಂಥ ರಸ್ತೆಯಿಂದ ಈ ಕಡೆ 1.25 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇದು 6.5 ಎಕರೆ ಇರುವಂಥ ಮಾರಾಟ ಮಾಡುವಂಥ ಜಮೀನು, ಅಂದರೆ ಅರ್ಧ ಎಕರೆ ಖರಾಬಿದೆ. ಟೋಟಲು 6.5 ಎಕರೆ, 6 ಎಕರೆ ಪಾಣಿ ಲೆಕ್ಕ. ಇನ್ನು ಮೊದಲನೆಯದಾಗಿ ನಾನು ಮಣ್ಣಿನ ಬಗ್ಗೆ ವಿಚಾರ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ತುಂಬ ಚೆನ್ನಾಗಿದೆ. ಇನ್ನು ಅಡಿಕೆ ಗಿಡ 1.5 ವರ್ಷ ಆಗಿದೆ, 1 ವರ್ಷ ಅಥವಾ 1 ವರ್ಷದ ಮೇಲ್ಪಟ್ಟಾಗಿದೆ ಅಡಿಕೆ ಗಿಡ. ಇಲ್ಲಿ 2 ಸೈಡ್ ಸೆಂಟ್ರ್ ಸರ್ವಿಸ್ ರೋಡು ನಿಮಗೆ ಕಾಣಿಸ್ತಾ ಇದೆ ನೋಡಿರಿ, ಇದು ಸೆಂಟ್ರ್ ಸರ್ವಿಸ್ ರೋಡು. ಈ ಜಮೀನಿಗೆ ಒಂದು TC ಇದೆ, 3 ಬೋರ್ ಇದೆ. 2 ಬೋರಲ್ಲಿ ಬೇಜಾನ್ ನೀರಾಗುತ್ತೆ, ಅದರಿಂದ ಇನ್ನೊಂದು ಬೋರ್ನ ಅವ್ರು ಯೂಸ್ ಮಾಡೋಕ್ಕೆ ಹೋಗಿಲ್ಲ. 2 ಬೋರಲ್ಲೇ ತುಂಬ ಚೆನ್ನಾಗೆ ನೀರು ಆಗ್ತಾ ಇರೋದ್ರಿಂದ ಇನ್ನೊಂದು ಬೋರ್ನ ಅವರು ಯೂಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ, ಯಾಕಂದರೆ ನೀವು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೋಡಿ. ಜೊತೆಗೆ ಮಣ್ಣು ಕೂಡ ಅದೇ ರೀತಿ ಇದೆ, ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್, ನೀವು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ ಮಣ್ಣು. ಈ ರೀತಿ ಇರೋದ್ರಿಂದನೇ ಈ ಕಡೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿರೋದು. ನೀರಿನ ಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಈ ಜಮೀನಿಗೆ. 3 ಬೋರ್, 2 ಬೋರಲ್ಲಿ ತುಂಬ ಚೆನ್ನಾಗಿ 2.5 ಇಂಚು ನೀರು ತುಂಬ ಚೆನ್ನಾಗಿ ಬರುತ್ತೆ ನೀರು, ಯಾವುದೇ ರೀತಿ ನೀರಿಂದು ಸಮಸ್ಯೆ ಇಲ್ಲ. ಇನ್ನು ಮಣ್ಣು ಜನರಲ್ ಪ್ರಾಪರ್ಟಿ, ನೇರವಾಗಿ ನಾನು ಇನ್ನು ಹೇಳೋಕ್ಕೆ ಹೋಗೋದಿಲ್ಲ. ನಾವು ಜನರಲ್ ಪ್ರಾಪರ್ಟಿ ಬಿಟ್ಟರೆ ಬೇರೆ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಲ್ಲ. ಇನ್ನು ಮಣ್ಣು ಕೂಡ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ಲೊಕೇಶನ್ ನೋಡಿ, ತುಂಬ ಇಷ್ಟ ಆಯಿತು ನನಗೆ ಇದಂತೂ. ಸೆಂಟ್ರಲ್ಲೇ ಮೆಕ್ಕೆಜೋಳ ಹಾಕಿದ್ದಾರೆ, ಸಣ್ಣದಾಗಿ ಬೆಳೆದಿದೆ ನೋಡಿ, ಮೆಕ್ಕೆಜೋಳ ಹಾಕಿದ್ದಾರೆ. ಡ್ರಿಪ್ಪಿನ ವ್ಯವಸ್ಥೆ ಅಂತೂ ಎಲ್ಲ ಕಡೆಯೂ ಡ್ರಿಪ್ಪಿನ ವ್ಯವಸ್ಥೆ ಇದೆ. ನೋಡಿ, ಇಲ್ಲಿ ಸರ್ವಿಸ್ ರೋಡ್ ಆದ ನಂತರ ಆ ಕಡೆ ಈ ಕಡೆ ಕೂಡ ಇದೆ. ಟೋಟಲ್ 6.5 ಎಕರೆ, ಅರ್ಧ ಎಕರೆ ಖರಾಬು. ನೋಡಿದ್ರ, ಈ ಸರ್ವಿಸ್ ರೋಡ್ ಆ ಕಡೆನೂ ಒಂದು 3/4 ಎಕರೆ ಇದೆ, ಅದು ಕೂಡ ಸುತ್ತೂರ ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ನೀವು ಕಾಂಪೌಂಡ್ ಹಾಕೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು ಈ ಲೊಕೇಶನ್ನು. ಇನ್ನು ಯಥಾವತ್ತಾಗಿ ನನ್ನಲ್ಲಿ ಏನಾದರೂ ತಪ್ಪು ಲೋಪದೋಷಗಳಿದ್ದರೆ ವಿಡಿಯೋ ಮಾಡೋದರಿಂದ ಹಿಡಿದು ನಾನು ಹೇಳುವ ವಿವರಣೆವರೆಗೂ ತಪ್ಪುಗಳಿದ್ದರೆ ಖಂಡಿತವಾಗ್ಲೂ ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಅದನ್ನು ನಾನು ಸ್ವೀಕಾರ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತಿದ್ದುಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಕೊನೆಯದಾಗಿ ಈ ಜಮೀನಿಗೆ ಬೆಲೆ 1 ಎಕರೆ 15ರಿಂದ 16 ಲಕ್ಷ ಹೇಳ್ತಾರೆ. ಅದರ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ವ್ಯವಹಾರ ಆಗುತ್ತೆ, ತಗೋಬೋದು. ತುಂಬ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ನೀರಿನ ಸ್ಥಿತಿ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ. ಈಗ ಯಾವ್ಯಾವ ಎಲ್ಲರೂ ಕೆಲವರೆಲ್ಲ ಜನರು SC ST ಕೂಡ ಹಾಕ್ತಾರೆ, ನಾನು ಜನರಲ್ ಪ್ರಾಪರ್ಟಿ ಮಾತ್ರ. ಆದ್ದರಿಂದ ಬಂಡವಾಳ ಹಾಕಬಹುದು. 15ರಿಂದ 16 ಲಕ್ಷ ಒಂದೇ ಸಮತಟ್ಟಾಗಿ ನಿಮಗೆ. ಮತ್ತೆ ನನ್ನ ಜಮೀನು ನೋಡಿ, ಆ ಕಡೆಯಿಂದ ಹಿಡಿದು ಇಲ್ಲಿ ಕಾಂಪೌಂಡು ಇರೋವರೆಗೂ, ಮತ್ತು ಆ ಕಡೆ 3/4 ಎಕರೆ ಇದೆ. ಟೋಟಲಿ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಸುತ್ತೂರ ಕೂಡ, ಅಂದರೆ ದಾರಿಗೆ ಮಾತ್ರ ಕಾಂಪೌಂಡ್ ಹಾಕಿದರೆ, ಈ ಕಡೆಗೆ ಹಾಕೋ ಅವಶ್ಯಕತೆ ಇಲ್ಲ.
ಇನ್ನು 1 ಎಕರೆ 15ರಿಂದ 16 ಲಕ್ಷ ಹೇಳ್ತಾರೆ. ನೀವು ಕೂತ್ಕೊಂಡು ನೇರವಾಗಿ ಪಾರ್ಟಿ ಹತ್ರ ಮಾತಾಡ್ಬೋದು. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.